ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ನಿಮ್ಮದು ಕ್ವಾಲಿಫಿಕೇಶನ್ ಎಷ್ಟಾಗಿದೆ ಸರ್? ಒಂದು 10th ಇದೆ ಸರ್. 10th ಇಲ್ಲ. ಒಂದು 10th ಇದೆ ಸರ್. 10th ಇಲ್ಲ. ಒಂದು 10th ಇದೆ ಸರ್. 10th ಇಲ್ಲ. 10ನೇ ತರಗತಿಯನ್ನ ಸರಿಯಾಗಿ ದಾಟದ ಈ ಭೂಪನಿಗೆ ಬೆನ್ನು ಮೂಳೆ ಮುರಿಯೋದು ಒಂದು ಆಟ. ಅವ್ರದ್ದು ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಸರ್ಟಿಫಿಕೇಟ್. ನಮ್ದು ಎಲ್ಲ ಇದೆ ನೋಡಿ ಸರ್. ನಾವು ಸರ್ ನಮ್ಮ ಟ್ರೇಡ್ ಕೊಟ್ಟಿದ್ದು ಸರ್ಟಿಫಿಕೇಟ್. ಅದಲ್ಲದೆ ಅಧಿಕೃತವಾಗಿ ಗೌರ್ಮೆಂಟ್ ಏನಾದ್ರು ನಿಮ್ಮ ಕಡೆ ಏನಾದರೂ ಪೇಪರ್ಸ್ಗಳದಾವ? ಪೇಪರ್ಸ್ ಅಧಿಕವಾಗಿ ಏನಿಲ್ಲ ಸರ್. ಪೇಪರ್ಸ್ ಅಧಿಕವಾಗಿ ಏನಿಲ್ಲ ಸರ್. ಪೇಪರ್ಸ್ ಅಧಿಕವಾಗಿ ಏನಿಲ್ಲ ಸರ್. ಇದಕ್ಕೆ ನಾನು ಕೇಳ್ತಿರೋದು KPM ಆ್ಯಕ್ಟ್ಗಳ ಸಂಬಂಧಪಟ್ಟ. KPM ಅಂದ್ರೆ ಗೊತ್ತೈತ್ರಿ? ಹಾಂ ಸರ್. ಗೊತ್ತಲ್ಲ? ಹೇಳಿ ಸರ್. ಒಬ್ಬ ಡಾಕ್ಟರ್ ಇದ್ದಂತ ಯಾವುದೋ ಒಂದು ಚಿಕಿತ್ಸೆ ಅಂತ ಬಂದಾಗ ಅದನ್ನು ವೃತ್ತಿಯನ್ನು ಮುಗಿಸಿರ್ಬೇಕು. ಅದು ನಿಮ್ಮದು ಏನು ಸಂಬಂಧಪಟ್ಟಂಥ ಇಲಾಖೆ ಕೆಲವೊಂದು ಮಾಹಿತಿ ತೊಗೊಂಬಂದ ಟೈಮ್ದಾಗ ಎಲ್ಲ ಮಾಹಿತಿನೂ ತೊಗೊಂಡ್ಬಂದಿದ್ದೀವಿ ನಾವು. ಅದ್ರೊಳಗೆ ಏನೋ ನೊಂದೈತೆ? ಏನು ಸರ್? ನೊಂದೈತೆ? ಏನು ಸರ್? ಗೌರ್ಮೆಂಟ್ ಏನಿಲ್ಲ. ಯೂಟ್ಯೂಬ್ ನೋಡಿ 3 ತಿಂಗಳು ಟ್ರೈನಿಂಗ್ ಪಡೆದ ವೈದ್ಯನಾದವನ ಕೈ ಚಳಕಕ್ಕೆ ಬಲಿಯಾಗುತ್ತಿದ್ದಾರ ಅಮಾಯಕರು. ಒಂದು ಸಣ್ಣ ತಪ್ಪು ಇಡೀ ಜೀವನವನ್ನೇ ಮಾಡಬಹುದು ನರಕ. ಬ್ರೈನ್ ಸ್ಟ್ರೋಕ್ ಆಗಬಹುದು, ಶಾಶ್ವತ ಪಾರ್ಶ್ವವಾಯು ಕಾಡಬಹುದು. ಆದರೂ ಈ ನಕಲಿ ವೈದ್ಯನ ಹವಾ ಮಾತ್ರ ಫುಲ್ ಜೋರಾಗಿದೆ. ನೋವು ಕಡಿಮೆ ಮಾಡಿಕೊಳ್ಳಲು ಹೋಗಿ ಪ್ರಾಣ ಕಳೆದುಕೊಳ್ಳಬೇಡಿ. ಈ ನಕಲಿ ವೈದ್ಯನ ಕರಾಳ ಮುಖ ನೋಡಿ ಕೇವಲ ನಮ್ಮ ಚಾನಲ್ನಲ್ಲಿ ಮಾತ್ರ. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.